ಸೇರುತ್ತ ಬೇಟೆಯ ನಾಡುವ ನಾವು ಆಡುವ ನಾವು ಆಡುವ. ಬಾರೋ ಬಾರೋ ನಂದನವನದಲ್ಲಿ ಸೇರುತ್ತ ಬೇಟೆಯ ನಾಡುವ ನಾವು ಆಡುವ ನಾವು ಆಡುವ. ಸಾರಿ ಸೇರಿ ಸೇರುತ್ತ ಮುದದ ಸಾರಿ ಸೇರಿ ಸೇರುತ್ತ ಮುದದ ಸೇರುತ್ತ ಬೇಟೆಯ ನಾಡುವ ನಾವು ಆಡುವ ನಾವು ಆಡುವ. ಮುಂದೆ ನಾ ಮುಂದೆ ಹೋಗುವೆ ಹಿಂದೆ ಹಿಂದೆ ನಾ ಮುಂದೆ ಹೋಗುವೆ. ಚಂದದಿಂದಲೇ ಬೇಟೆಯ ನಾಡು ಚಂದದಿಂದಲೇ ಬೇಟೆಯ ನಾಡಿ ಸೇರುತ್ತ ಬೇಟೆಯ ನಾಡುವ ನಾವು ಆಡುವ ನಾವು ಆಡುವ. ಮಿತ್ರನೇ, ಕುದುರೆಯನ್ನು ನಿಲ್ಲಿಸು ನಿಲ್ಲಿಸು. ನಿಲ್ಲಿಸಿದ ವಿಚಾರವೇನು? ಕುದುರೆ ಸವಾರಿಯನ್ನು ಮಾಡಿ ಮಾಡಿ ಮನಕ್ಕೆ ಬಹಳ ಆಯಾಸವಾಗುತ್ತಿರುವುದು, ಅದಕ್ಕೇನು ಮಾಡೋಣ ಮಿತ್ರರೇ? ಅಲ್ಲಿ ಕಾಣುತ್ತಿರುವ ಜಲಪಾಲ ಬಳಿ ಜಲಪಾನ ಮಾಡಿಕೊಂಡು, ಅಲ್ಲಿ ಕಾಣುತ್ತಿರುವ ಮರದ ಬಳಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಆನಂತರ ಹೋಗೋಣ. ನಡೆ ನಡೆ. ನನ್ನ ಜಪಕ್ಕೆ ಯೋಗ್ಯವಾದ ಸ್ಥಳವಾಗಿರುವುದು. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ಜಪವನ್ನು ಪೂರೈಸಿಕೊಂಡು ಅನಂತರ ಆಶ್ರಮಕ್ಕೆ ತೆರಳುವೆನು. ಶಂಭೋ ಮಹಾದೇವ ಶಂಭೋ ಮಹಾದೇವ. ಯಾರದು? ನಾನು ಜಪ ಮಾಡುವ ಸ್ಥಳಕ್ಕೆ ಬಂದು ನನ್ನ ಜಪವನ್ನು ಭಂಗಪಡಿಸಿದವರು ಸಿಕ್ಕಿದರೆ ಶಾಪವನ್ನು ಕೊಡುವೆನು. ಶಾಪವನ್ನು ಕೊಡಲಾಗದು. ಯಾರಮ್ಮ ನೀನು? ಸ್ವಾಮಿ, ನಾನೋರ್ವ ವ್ಯಾಪಾರಿ. ಏನು ವ್ಯಾಪಾರ? ಸ್ವಾಮಿ, ಚಕ್ಕರಿಕೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನನ್ನ ವ್ಯಾಪಾರ. ಏನು ಸಕ್ಕರಿಕೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನಿನ್ನ ವ್ಯಾಪಾರವೇ? ಶಂಭೋ ಮಹಾದೇವ ಶಂಭೋ ಮಹಾದೇವ. ಹಣ್ಣುಗಳೆಂದರೆ ಸಕ್ಕರಿಕೆ ಹಣ್ಣುಗಳೆಂದರೆ ನನಗೆ ಬಹಳ ಪ್ರಿಯ. ಅಮ್ಮ ವ್ಯಾಪಾರಿಯೇ, 2 ದುಡ್ಡಿಗೆ ಎಷ್ಟು ಆಗಬಹುದು? ಸ್ವಾಮಿ,
ಬೆಳಗ್ಗೆಯಿಂದಲೂ ಒಂದು ಹಣ್ಣಿನ ಬೆಲೆ 5 ದುಡ್ಡಿನಂತೆ ಮಾರುರು. ನಿಮ್ಮನ್ನು ನೋಡಿದರೆ ಅಯ್ಯೋ ಪಾಪ ಋಷಿಮುನಿಗಳಂತೆ ಕಾಣುವಿರಿ. ನಿಮಗಾದರೆ ಒಂದು ಹಣ್ಣಿನ ಬೆಲೆ 1 ದುಡ್ಡಿನಂತೆ ಕೊಡುತ್ತೇವೆ. ಶಂಭೋ ಮಹಾದೇವ, ಹಣ್ಣುಗಳೆಂದರೆ ಅಗ್ಗವಾಗೇ ಸಿಗುತ್ತಿರುವುದು. ಇರಲಿ ಅಮ್ಮ ವ್ಯಾಪಾರಿಯೇ, 2 ದುಡ್ಡನ್ನು ತೆಗೆದುಕೊಂಡು 2 ಹಣ್ಣನ್ನು ಈ ನನ್ನ ಜೋಳಿಗೆಯಲ್ಲಿ ಇರಿಸುವಳಾಗಮ್ಮ. ಎಲ್ಲಿ ದುಡ್ಡನ್ನು ಕೊಡೋರಾಗಿ? ದುಡ್ಡನ್ನು ಕೊಡಬೇಕೇ? ಹೌದು. ಏಕೆ ಸಿಗುತ್ತಿಲ್ಲವೇ? ಇದು ತೆಗೆದುಕೋ, ಈ ಜೋಳಿಗೆಯಲ್ಲಿ ಇರಿಸುವಳಾಗಮ್ಮ. ಈಗೋ ಈ ಹಣ್ಣನ್ನು ತೆಗೆದುಕೊಳ್ಳೋರಾಗಿ. ಇಲ್ಲಿ ಈ ಜೋಳಿಗೆಯಲ್ಲಿ ಹಾಕೋಳಾಗಮ್ಮ. ಏಕೆ ನೀವು ಮುಟ್ಟೋದಿಲ್ಲವೇ? ಇಲ್ಲ, ಹಾಕೋಳಾಗಮ್ಮ. ನೀವು ಸನ್ಯಾಸಿಯೇ? ಛೇ, ಹಾಕೋಳಾಗಮ್ಮ. ಈಗೋ ಇಟ್ಟಿರೇನು ತಂಪಾದ ಫಲ ಹೊಟ್ಟೆ ತುಂಬ. ನಿನಗೆ ಮಂಗಳವಾಗಲಿ, ಹೋಗಿಮ್ಮ. ಶಂಭೋ ಮಹಾದೇವ, ಇನ್ನು ಕೊಂಚ ಜಪವಿರುವುದು. ಈ ಜಪವನ್ನು ಪೂರೈಸಿಕೊಂಡು ಈ ಹೆಣ್ಣುಗಳನ್ನು ಪಲಾಯನ ಮಾಡಿ ಅನಂತರ ಆಶ್ರಮಕ್ಕೆ ತೆರಳುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಬಲ್ಲೆ 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 ಮಾರಿದೆ ಹಣ್ಣು, ಬಲ್ಲೆ 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 ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ ಹಣ್ಣ, ಬಲ್ಲೆ 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 ಮಾರಿದೆ ಹಣ್ಣ, ಬಲ್ಲೆ 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 ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ ಹಣ್ಣ. ಕ್ರಯಕ್ಕೆ 2 ಚಕ್ಕಡಿಕೆ ಹಣ್ಣು, ಕ್ರಯಕ್ಕೆ 2 ಚಕ್ಕಡಿಕೆ ಹಣ್ಣು, ರಾಜ ಮಂತ್ರಿ ಮಕ್ಕಳ ಶಿರಸು, ರಾಜ ಮಂತ್ರಿ ಮಕ್ಕಳ ಶಿರಸು, ಬಲ್ಲೆ 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 ಮಾರಿದೆ ಹಣ್ಣ, ಬಲ್ಲೆ 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 ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ ಹಣ್ಣ, ಮಾಯದ ಹಣ್ಣ ಮಾರಿದೆ. ಬಲ ಬಲ, ನಾನು ಬಂದ ಕಾರ್ಯವೇ ಸಾರ್ಥಕವಾಯಿತು. ಇನ್ನು ಮುಂದೆ ಆ ಮುದ್ರೆಗಳ ಪಾಡು ಏನಾಗುವುದೇನು ನಾನೇ ನನ್ನ ಕಣ್ಣಾರ ನೋಡಿಕೊಂಡು ಬನ್ನಿ. ಜೈ ಕಳಿಮಾಯಿ. ಕಾರಣ ವರ್ತಮಾನವೇನು? ಕುದುರೆ ಸವಾರಿಗೆ ಹೋದ ಮಕ್ಕಳು ಬಂದಿರುವರೆ ಮಂತ್ರಿ ರಾಜೇಂದ್ರ, ಕುದುರೆ ಸವಾರಿಗೆ ಹೋದ ಮಕ್ಕಳು ಊಟದ ವೇಳೆ ಇನ್ನೂ ಬಾರನಿಲ್ಲವಂತೆ. ಈಗ ಏನು ಮಾಡುವುದು ಮಂತ್ರಿ? ರಾಜೇಂದ್ರನೇ, ನಮ್ಮ ಅರಮನೆಯಿಂದ ದೂತರನ್ನು ಕರೆಸಿ ಹುಡುಕಿಸಬಹುದಲ್ಲವೇ? ಹಾಗಾದ್ರೆ ನಮ್ಮ ದೂತರ ಆಸ್ಥಾನಕ್ಕೆ ಬರಮಾಡು ಮಂತ್ರಿ. ಯಾರಲ್ಲಿ ಅರಮನೆ ದೂತರು ರಾಜಸ್ಥಾನಕ್ಕೆ ಬರುವಂತ ರಾಜಾಜ್ಞೆ ಆಗಿರುವುದು. ಬೇಗದಿಂದ ಬಂದೆವು ದೂತರಾದ ನಾವುಗಳು, ದೂತರಾದ ನಾವುಗಳು, ದೂತರಾದ ನಾವುಗಳು, ದೂತರು ನಾವುಗಳು, ದೂತರು ನಾವುಗಳು, ದೂತರು ನಾವುಗಳು, ಒಡೆಯನ ಆಜ್ಞೆಯ ಮೀರದೆ ನಾವುಗಳು, ಒಡೆಯನ ಆಜ್ಞೆಯ ಮೀರದೆ ನಾವುಗಳು, ಬೇಗದಿಂದ ಬಂದೆವು ದೂತರಾದ ನಾವುಗಳು, ದೂತರಾದ ನಾವುಗಳು, ದೂತರಾದ ನಾವುಗಳು, ದೂತರು ನಾವುಗಳು. ಮಹಾರಾಜರ ಪಾದಕ್ಕೆ ನಮಸ್ಕಾರ. ದೂತರ ನಿಮ್ಮ ಮಂಗಳವಾಲಿ ಮೇದಕ್ಕೆ ಕೇಳಿ. ಮಹಾರಾಜರೇ, ನಮ್ಮನ್ನು ಇಷ್ಟೊಂದು ಆತಂಕ ಕರೆಸಲು ಕಾರಣವೇನು? ದೂತರೆ, ಕುದುರೆ ಸವಾರಿಗೆ ಹೋದ ನಮ್ಮ ಮಕ್ಕಳು ಊಟದ ವೇಳೆ ಆದರೆ ಇನ್ನೂ ಸಹ ಬಾರದ ಕಾರಣ ಅವ್ರು ಎಲ್ಲಿದ್ರು ಹುಡುಕಿಕೊಂಡು ಬರುವರಾಗಿ. ಆ ಪಡೆ ನನ್ನ ಜಪಕ್ಕೆ ಯೋಗ್ಯವಾದ ಸ್ಥಳವಿರುವುದು. ಜಪವನ್ನು ಪೂರೈಸಿಕೊಂಡು ಅನಂತರ ಆಶ್ರಮಕ್ಕೆ ತೆರಳುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಗಂಗೆ ನಾ ಅಭಿವಂದಿತೆ, ಮಂಗಳ ದೇವಿ 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 ಗಂಗೆ ಗಂಗೆ. ಗಂಗೆ ನಾ ಅಭಿವಂದಿತೆ, ಮಂಗಳ ದೇವಿ 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 ಗಂಗೆ ಗಂಗೆ. ತಾಯಿ ಪೂಜೆಗೆ
ವಂದಿಪೆ ನಿನ್ನಯ ಪಾದವ. ತಾಯಿ ಪೂಜಿಪೆ ನಿನ್ನಯ ಪಾದವ, ಕರವ ಮುಗಿದು ಬೇಡುವೇನಾ. ಕರವ ಮುಗಿದು ಬೇಡುವೇನಾ. ಕರುಣಿಸೆನ್ನ ಕಾಯೋ ತಾಯೇ, ಕರುಣಿಸೆನ್ನ ಕಾಯೋ ತಾಯಿ. ಗಂಗೆ ನಾ ಅಭಿವಂದಿಪೆ ಮಂಗಳ ದೇವಿ 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 ಗಂಗೆ ಗಂಗೆ. ಲೈಟ ಮಾಡು. ಗಂಗೆ ಗಂಗೆ ಎಂಬೋಳೆ ಮಾಯವಾದಳಲ್ಲ, ಏನು ತಾನೇ ಮಾಡಲಿ. ಅಯ್ಯೋ ಪರಮಾತ್ಮ, ಮುಂದಕ್ಕೆ ಹೋಗುವಳೆಂದರೆ ದಾರಿಯೇ ಕಾಣುತ್ತಿಲ್ಲವಲ್ಲ, ಏನು ತಾನೇ ಮಾಡಲಿ. ಎಲ್ಲವೂ ಆ ಪರಮಾತ್ಮನ ಇಚ್ಛೆ ಇದ್ದಂತಾಗಲಿ. ಅಯ್ಯ, ನೀವು ಯಾರಾಗಿರ್ಬೋದಪ್ಪ? ನಾವು ಪುರಾಕಡೆ ದೂತರು. ನೀನು ಯಾರು? ನಾನು ಒಬ್ಬ ಬಡ ಬ್ರಾಹ್ಮಣನಪ್ಪ. ಏನು 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 ನೀನು ಬ್ರಾಹ್ಮಣರೇ? ಹೌದಪ್ಪ. ಜೋಳಿಗೆಯಲ್ಲಿಟ್ಟಿರುವುದೇನು? ಅಯ್ಯ, ಕ್ರೇಕೆರಡು ಸಕ್ಕರೆ ಕೆಣ್ಣುಗಳನ್ನು ತೆಗೆದು ಈ ನನ್ನ ಜೋಳಿಗೆಯಲ್ಲಿ ಇಟ್ಟಿರುವೇನಪ್ಪ. ಏನು ಚಕ್ಕರ್ ಕಣ್ಣುಗಳಲ್ಲಿ ರಕ್ತ ತೋರುವುದುಂಟೆ? ಇಲ್ಲವಲ್ಲ, ಹಾಗಾದರೆ ತೆಗೆ ನೋಡೋಣ. ತೆಗೆದುಕೊಳ್ಳಿ. ಎಂತ ಕೆಲಸ ಮಾಡಿದೆ, 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 ಎಂತ ಕೆಲಸ ಮಾಡಿದೆ. ಬೇಗದಿಂದ ಹೇಳಲು. ಎಲ್ಲಿ ಕೊಯ್ದವನು ಬೇಗದಿಂದ ಹೇಳಲು. ಚಂಡಾಲದ ಎಂತ ಕೆಲಸ ಮಾಡಿದೆ, ಎಲ್ಲ ಕೆಲಸ ಮಾಡಿದೆ, ಎಂತ ಕೆಲಸ ಮಾಡಿದೆ, ಎಂತ ಕೆಲಸ ಮಾಡಿದೆ. ಪಾಪಿ, ನಮ್ಮ ರಾಜ ಮಂತ್ರಿ ಮಕ್ಕಳನ್ನು ಕುಯ್ದು ಜೋಳಿಗಳಿಟ್ಟುಕೊಂಡು ಕುಯ್ದು ಜೋಳಿಗೆ ಇಲ್ಲಮ್ಮ ಸುಳ್ಳು ಚೇ ಮಿತ್ರನೇ, ನೋಡಿಯೇ ನಮ್ಮ ರಾಜ ಮಂತ್ರಿ ಮಕ್ಕಳ. ಹಾಗಾದರೆ ಅಕಟ ಕಟ ಕೇಟನೋದ ಈ ಭೂಮಿಯೊಳಗೆ ಅಕಟ ಕಟ ಕೇಟನು ನಾ ಈ ಭೂಮಿಯೊಳಗೆ
ಅಯ್ಯ ದೂತರೇ, ನನ್ನನ್ನು ಏಕಪ್ಪ ಈ ರೀತಿ ಹಿಂಸಿಸುವರಿ? ನಾನು ಕೇಳು ಸಕ್ಕರೆ ಕೆಣ್ಣುಗಳನ್ನು ತೆಗೆದು ಇಟ್ಟಿದ್ದೇನಪ್ಪ. ನೀವು ಬಂದು ನೋಡುವಷ್ಟರಲ್ಲಿ ತೇಜಾವತಿಯ ಬುರುಗ್ರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗಿರುವಪ್ಪ. ಇದೆಲ್ಲವೂ ಆ ಪರಮಾತ್ಮನಿಂದ ಆಗುವತ್ತಿರ ತೊಂದರೆಗಳು. ನನ್ನನ್ನು ಒಡೆಯಬೇಡಿರಪ್ಪ, ಎಲ್ಲಿಗಾದರೂ ಕರೆದುಕೊಂಡು ಒಡೆಯಿರಿ. ನಮ್ಮ ರಾಜ ಆಸ್ಥಾನಕ್ಕೆ ಬರೋಣಾಗು. ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ ನಡೆಯ ದುರ್ಗನೆ ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ. ಬೇಗದಿಂದ ನಡೆಯಲು, ಬೇಗದಿಂದ ನಡೆಯಲು, ಬೇಗದಿಂದ ನಡೆಯಲು, ಬೇಗದಿಂದ ನಡೆಯಲು. ನಡೆಯ ದುರ್ಗನೆ ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ, ನಮ್ಮ ರಾಜನಲ್ಲಿಗೆ. ಬೇಗನೆ ನಮ್ಮ ರಾಜರ ಆಸ್ಥಾನಕ್ಕೆ ಬಂದರೆ ಸರಿ, ಇಲ್ಲವಾದರೆ ಪರಮಾತ್ಮ. ಒಡೆಯಬೇಡಿ, ಒಡೆಯಬೇಡಿ ದೂತನೇ, ಕರವ ಮುಗಿದು ಬೇಡುವೆನಾ. ಒಡೆಯಬೇಡಿ, ಒಡೆಯಬೇಡಿ ದೂತನೇ, ಕರವ ಮುಗಿದು ಬೇಡುವೆನಾ. ದೂತರೇ, ದೂತರೇ, ಕರವ ಮುಗಿದು ಚರಣ ಚರಗಿ, ಕರವ ಮುಗಿದು ಚರಣ ಚರಗಿ, ಕರವ ಮುಗಿದು ಚಾರಣಕ್ಕೆ, ಕರವ ಮುಗಿದು ಹೊಡೆಯಬೇಡಿ, ಹೊಡೆಯಬೇಡಿ ದೂತರೆಯಲ್ಲ ರೇಣುಕಾದೇಯ. ದೂತರೇ, ದೂತರೇ, ಪರಮಾತ್ಮ. ಅಯ್ಯ ದೂತರೇ, ನನ್ನನ್ನು ಹಿಂಸಿಸುವರಿಂದ ನಿಮಗೇನು ಸಿಗುವುದು? ಎಲ್ಲಿಗಾದರೂ ಕರೆದುಕೊಂಡು ನೋಡಿರಿ, ಬರುತ್ತೀವಿ. ಹಾಗಾದರೆ ನಮ್ಮ ರಾಜರ ಆಸ್ಥಾನಕ್ಕೆ ನಡೆಯೋಣ ಪಾಪಿ. ನಮ್ಮ ಕುಮಾರನ ಹುಡುಕವಾದ ದೂತರು ಇನ್ನೂ ಸಹ ಬರಲಿಲ್ಲವಲ್ಲ? ಪರಮಾತ್ಮ, ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು. ದೂತರೆ, ನಿಮಗೆ ಮಂಗಮಾಲಿ ಮೇಲೆ ಕೇಳಿ. ದೂತರೆ, ಮಹಾರಾಜರೇ, ಈತನು ಯಾರು? ಮಹಾರಾಜರೇ, ನಿಮ್ಮ ಮಕ್ಕಳ ಶಿರಸನ್ನು ಕೊಯ್ದು ಜೋಳಿಗೆಲಿಟ್ಟುಕೊಂಡು ಚಕ್ಕರಿಕೆ ಹಣ್ಣುಗಳೆಂದು ಸುಳ್ಳನ್ನು ಹೇಳ್ತಿರುವನು. ಈತನಿಗೆ ವಿಧ ವಿಧವಾದ ಕಷ್ಟವನ್ನು ಕೊಟ್ಟು ತಮ್ಮ ಬಳಿಗೆ ಸೆಳೆದುಕೊಂಡು ಬಂದಿರುವನು. ಏನು ನಮ್ಮ ಮಕ್ಕಳ ಶಿರಸನ್ನು ಕುಯ್ದುಕೊಂಡು ಜೋಳಿಗೆ ನಿಲ್ಲಿಸಿಕೊಂಡಿರುವರೆ? ಹೌದು. ಎಲ್ಲಿ ಕೊಡಿರಿ ನೋಡೋಣ. ಇದೋ ತೆಗೆದುಕೊಳ್ಳಿ. ಆ ಕುಮಾರ, ವರಪುತ್ರನನ್ನು ಕಳೆದುಕೊಂಡೆನು ನಾ. ಕುಮಾರ, ವರಪುತ್ರನನ್ನು ಕಳೆದುಕೊಂಡೆನು ನಾ. ನಾ ಬದುಕಿರಲು ಅದೇನು ಫಲವೋ ವಿಧಿಯೇ. ಕುಮಾರ, ನೆನೆದಿದೆ ಮನ ಆತ್ಮಹತ್ಯೆದಿ. ಕುಮಾರ, ನೆನೆದಿದೆ ಮನ ಆತ್ಮಹತ್ಯೆದಿ.
ಆತ ಭಾಗ್ಯನಾಗೆ ಸುತನನ್ನು ಕಳೆದುಕೊಂಡು ಸುತನನ್ನು ಕಳೆದುಕೊಂಡೆ ಮತ್ತಿಗೆ ನನ್ನ ಕುಮಾರ ಕುಮಾರ ಸುತನನ್ನು ಕಳೆದುಕೊಂಡು ಮತ್ತಿಗೆ ನನ್ನ ಕಂದ ಬಾಲಕ ಮಗನೇ ಮೀರಿದ ಚಿಂತೆಗೆ ನಾ ಗುರಿಯಾದೆ ಕುಮಾರ ಮೀರಿದ ಚಿಂತೆಗೆ ನಾ ಗುರಿಯಾದೆ ಹೇಗೆ ಸಹಿಸೆನ ಮಗನೇ ಈ ಪುತ್ರ ಸೋತವನು ಮಗನೇ ಕಂದ ಬಾಲಕ ಕುಮಾರ ಎಲ್ಲಿ ಸಿಕ್ಕಿದೆಯೋ ಮಗನೇ ಈ ಪಾಪಿಯ ಕೈಗೆ ಎಲ್ಲಿ ಸಿಕ್ಕಿದೆಯೋ ಮಗನೇ ಪಾಪಿಯ ಕೈಗೆ ಹೇಗೆ ಕೊಯ್ದೆಯೋ ಶಿರವ ಮರುಕವಿಲ್ಲದೆ ನೀನು ಕುಮಾರ ಮರುಕವಿಲ್ಲದೆ ನೀನು ಬಾಲಕ ಕಂದ ಮಗನೇ ಅಯ್ಯೋ ಕುಮಾರ ಈ ಪಾಪಿ ಅಂತ ಅಯ್ಯೋ ಮಗನೇ ಓರ್ವನೇ ಮಗನೆಂದು ಬಲು ಪ್ರೀತಿಯಿಂದ ಸಾಕಿದರೆ ಈ ಪಾಪಿ ಅಂತ ಮೋಸ ಮಾಡಿದ ಅಯ್ಯೋ ಪಾಪಿ ನನ್ನ ಮಗನ ಶಿರಸ್ಸನ್ನು ನನ್ನ ಮಗ ನಿನ್ನ ಎತ್ತ ತಾಯಿ ಬಂದು ನನ್ನ ಮಗನಲ್ಲಿ ಎಂದು ಕೇಳಿದರೆ ಏನೆಂದು ಕೇಳಲಿ ಕುಮಾರ ಆ ಕುಮಾರ ನಿನ್ನನ್ನು ಎತ್ತ ತಾಯಿ ಬಂದು ನನ್ನ ಮಗನೆಂದು ಕೇಳಿದರೆ ಏನೆಂದು ಹೇಳಲಿ ಕುಮಾರ ಕೆಟ್ಟನು ಕೆಟ್ಟನು ಅಯ್ಯ ದೂತರೇ ಅಯ್ಯ ದೂತರೇ ಮಹಾರಾಜರೇ ನನ್ನ ಮಗನು ಜೀವಿಸಿರುವನೇ ನಿಮ್ಮ ಮಗನು ಯಥಾಯಲ್ಲಿ ಬದುಕಿರುವ ತಾವು ಇದು ಇಲ್ಲ ತೆಗೆದುಕೊಳ್ಳಿ ನಿಮ್ಮ ಮಗನ ಶಿರಸ್ಸನ್ನು ಮಂತ್ರಿ ಕುಮಾರ ಇದು ತೆಗೆದುಕೊಳ್ಳಿ ಅಯ್ಯೋ ಪರಮಾತ್ಮ ಆವಿದಿ ಎದೆ ಬಲಮಾನ ಸಾತೈತೆ ಜಯ ಬಾಲಕ
ಪರಮಾತ್ಮ, ನಾನು ಓರ್ವ ಬಾಲಕನೆಂದು ಸಾಯಿಕೊಂಡಿದ್ದರೆ ಎಂತ ಅನ್ಯಾಯನು ಮಾಡಿದೆ ಪರಮಾತ್ಮ. ಕುಮಾರ, ಈ ರಾಜ್ಯಕ್ಕೆ ಮಂತ್ರಿ ಪದಕವನ್ನು ಕಟ್ಟಬೇಕೆಂದು ಹೇಳಿದರೆ, ಈ ರಾಜ್ಯಕ್ಕೆ ಮಂತ್ರಿ ಪದಕವನ್ನು ಕಟ್ಟಬೇಕೆಂದು ಹೇಳಿದರೆ ತಂದೆ ರಾಜಕುಮಾರನ ಜೊತೆಯಲ್ಲಿ ಹೋಗಿ ಕುದುರೆ ಸವಾರಿ ಮಾಡಿಕೊಂಡು ಬರ್ತೀನಿ ಎಂದು ನಿನ್ನ ಕೈಯಾರ ನಿನ್ನ ಪ್ರಾಣವನ್ನೇ ಕಳೆದುಕೊಂಡೆಯಾ ಕುಮಾರ. ಈ ರಾಜ್ಯಕ್ಕೆ ಇನ್ಯಾರಿಗೆ ಕಟ್ಟಲೆ ಮಂತ್ರಿ ಪದಕವನ್ನು ಕುಮಾರ? ಛೇ ಪಾಪಿ, ನನ್ನ ಮಗನ ಸಿರವನ್ನು ಕುಯ್ಯುವಾಗಲೇ ನಿನ್ನ ಕರಗಳು ಹೇಗೆ ಬಂದವು? ನನ್ನ ಮಗನ ಸಿರವನ್ನು ಕುಯ್ಯುವಾಗಲೇ ನಿನ್ನ ಕತ್ತಿಗೆ ಹಗ್ಗವನ್ನು ಬಿಗಬಾರದೆ. ಮಂತ್ರಿ, ನಿನ್ನ ಎದ್ದ ತಾಯಿ ಬಂದು ನನ್ನ ಮಗನೆಂದು ಕೇಳಿದರೆ ಯಾವ ಉತ್ತರವನ್ನು ಹೇಳಲಿ ಕುಮಾರ? ಕೆಟ್ಟನು ಕೆಟ್ಟನು. ಬಿಡು ಬಿಡು ಮಂತ್ರಿಯೇ, ಬಿಡು ಬಿಡು ಮಂತ್ರಿಯೇ. ನಾವು ದುಃಖಿಸಿದರೆ ಬರುವರೆ ನಮ್ಮ ಮಕ್ಕಳು. ಓ ಓ ಪಡ ಪಡ ಏಳಿಯ ಬಡ ಬ್ರಾಹ್ಮಣ ಮರುಗುವುದೇಕೆ ಮಂತ್ರಿ, ಮರುಗುವುದೇಕೆ ಮಂತ್ರಿ, ಮರುಗುವುದೇಕೆ ಮಂತ್ರಿ. ಪಡ ಪಡ ಏಳಿಯ ಬಡ ಬ್ರಾಹ್ಮಣ ಮರುಗುವುದೇಕೆ ಮಂತ್ರಿ, ಮಂತ್ರಿ ಮರುಗುವುದೇಕೆ ಮಂತ್ರಿ. ರಾಜದೂತರ ದೂತರಿಂದಲೇ, ರಾಜದೂತರ ದೂತರಿಂದಲೇ ಇವರನ್ನು ಶೂಲಕ್ಕೆ ಹಾಕಿಸುವೆ, ಇವರನ್ನು ಶೂಲಕ್ಕೆ ಹಾಕಿಸುವೆ. ಪಡ ಪಡ ಏಳಿಯ ಮರುಗುವುದೇಕೆ ಮಂತ್ರಿ, ಮರುಗುವುದೇಕೆ ಮಂತ್ರಿ, ಮಂತ್ರಿ ಮಂತ್ರಿ ಮಂತ್ರಿ. ಪ್ರಭು, ಈ ಪಾಪಿಯನ್ ಮುಖವನ್ನು ನೋಡೋಕೆ ನನಗೆ ಸಮಾಧಾನವಿಲ್ಲ. ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆಯಿಂದ ಶೂಲದ ಮರಕ್ಕೆ ಶೂಲಕ್ಕೆ ಹಾಕುವರಾಗಿ. ರಾಜೇಂದ್ರನೇ, ಮುತ್ತಮನೆ ಬಾಲಕರು ಎಂದಿಗೂ ಸಹ ಬರುವುದಿಲ್ಲ. ಎಲೈ ದೂತರೇ, ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆ ಹಿಂಭಾಗದಲ್ಲಿ ಶೂಲಕ್ಕಿರಿಸುವರಾಗಿ. ಹಾಕುವಂತೆ ಆಜ್ಞೆ ಮಾಡಿರೋರು, ಇದಕ್ಕೆ ನೀನು ಏನು ಹೇಳುವೆ? ಅಯ್ಯ ದೂತರೇ, ನನ್ನನ್ನು ನಿಮ್ಮ ರಾಜರು ಶೂಲಕ್ಕಾಕುವಂತೆ ಆಜ್ಞೆ ಮಾಡಿರುವರೇ? ಹೌದು. ಅಯ್ಯ ದೂತರೇ, ನನ್ನನ್ನು ನಿಮ್ಮ ರಾಜರು ಶೂಲಕ್ಕಾಕುವಂತೆ ಆಜ್ಞೆ ಮಾಡಿದರೆ? ಹೌದು. ಹಾಗಾದರೆ ನನಗೆ ಒಂದು ಹೇಳುಗಳಿಗೆ ಕಾಲಾವಕಾಶವನ್ನು ಕೊಟ್ಟರೆ ನನಗೆ ಕಷ್ಟ ಕೊಟ್ಟಂತ ಪರಮಾತ್ಮನನ್ನು ಒಂದು ಸಾರಿ ಜ್ಞಾನಿಸಿಕೊಂಡು ನನ್ನ ಮಾತಾಪಿತೃಗಳನ್ನು ಜ್ಞಾನಿಸಿಕೊಂಡು ನಿಮಗೆ 70,000 ಹಣವನ್ನು ಕೊಡುವೆನು. ಅನಂತರ ನನ್ನನ್ನು ಶೂಲಕ್ಕಾಕುವೆರಂತೆ ಅಪ್ಪ, ಶೂಲಕ್ಕಾಕುವೆಂತೆ. ಛೇ ಪಾಪಿ, ಉಣ್ಣಲು ಅನ್ನ ಇಲ್ಲದೆ ಒಗೆಯಲು ಬಟ್ಟೆ ಇಲ್ಲದೆ ನಮ್ಮ ರಾಜ ಮಂತ್ರಿ ಮಕ್ಕಳ ಶಿರಸನ್ನು ಕೊಯ್ದು ಜೋಳಿಗೆಲಿಟ್ಟಿಕೊಂಡಿದ್ದ ನಿನಗೆ 10,000 ಹಣವು ಎಲ್ಲಿಂದ ಸಹ ಬರುವುದು? ರಾಜ ಡಾಮರ್ ಅಂತ ಬಪ್ಪ, ಕಾಡಿನಲ್ಲಿರುವ ಮಕ್ಕಳನ್ನು ಎಚ್ಚರಗೊಳಿಸಿ ನಾಡಿಗೆ ಕಳಿಸಿ ನನ್ನ ವಿದ್ಯಾಗುರುಗಳಿಗೆ ಪ್ರಾಣದಾನ ಮಾಡುವುದು. ನಾನೀಗಲೇ ನನ್ನ ಗುರುಗಳ ಬಳಿಗೆ ಹೋಗುವುದು. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಇದೇ ನಿನ್ನ ಶೂಲಕ್ಕಾಕುವ ಮರ, ಇದಕ್ಕೆ ನೀನು ಏನು ಹೇಳುವೆ? ಯಾವ್ದಾರ ಒಂದು ಹಸು ಕೆಂಪು ಮಧ್ಯಕ್ಕೆ ಏನು ಇದು ಮಾಡಬೇಡಿ, ಸುಮ್ಮನೆ ಹಗ್ಗ ಸೈಡ್ಗೆ ಹಿಡ್ಕ. 10,000 ಹಣ ಕೊಡ್ತಿರ್ಗ ಹೇಳಿ ಅಂತ. ಅಯ್ಯ ದೂತರೇ, ನಿಮಗೆ 10,000 ಹಣವನ್ನು ಕೊಡುವೆನು. ಅನಂತರ ಸ್ವಲ್ಪ ಹೊತ್ತು ಲೇಟಾಗಿ ನನ್ನನ್ನು ಶೂಲಕ್ಕಾಕುವಂತೆ ಶೂಲಕ್ಕಾಕುವಿರಿ. ಛೇ ಪಾಪಿ, ಹಾಗಾದರೆ ಬೇಗನೆ ಜ್ಞಾನಿಸಿಕೋ. ಪರಮಾತ್ಮ ಪರದೇ ಬಂದು ಕಾಯಯ ಸನಿ ದೇವಾ ಬಂದು ಕಾಯಯ ಸನಿ ದೇವಾ
ಪರಮಾತ್ಮ ಬಂದು ಕಾಯಯ ಪರಮಾತ್ಮ ಪರದೇ ಬಂದು ಕಾಯಯ ಸನಿ ದೇವ ಬಂದು ಕಾಯಯ ಸೈದೇವರ ಪಾದಕ್ಕೆ ಗೋವಿಂದ. ಗುರುಗಳನ್ನು ಸೂಲಕ್ಕಾಗತ್ತೆ ನಿಮ್ಮ ರಾಜಾಜ್ಞೆ ಆಗಿರುವುದು ಅವರನ್ನು ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ. ಇದು ರಾಜಾಜ್ಞೆ. ಮಿತ್ರನೇ 10,000 ಹಣವು ಹಾಳಾಗಿ ಹೋಯಿತು. ಒಬ್ಬ ನಡೆಯಪ್ಪ ನಡೆ. ಮಂತ್ರಿ, ಇದೇನು ಆಶ್ಚರ್ಯವು? ಮಕ್ಕಳು ಬಂದಿರುವಲ್ಲ, ತಂದೆ ಗುರುಗಳನ್ನು ಸೂಲಕ್ಕೆ ಹಾಕದಂತೆ ಆಜ್ಞಾಪಿಸಿ ಮಂತ್ರಿ. ರಾಜಾಜ್ಞೆ ಆಗಿರುವುದು. ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು. ನಿಮ್ಮ ಮಂಗಳಮನೆ ಮೇಲೆ ಕೇಳಿ. ಗುರುಗಳೇ, ನಾವು ಅರಿಯದ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಅಯ್ಯ ಮಂತ್ರೇಂದ್ರ ರಾಜೇಂದ್ರನೇ, ಇದೆಲ್ಲವೂ ಆ ಪರಮಾತ್ಮೆಯಿಂದ ಆದ ತೊಂದರೆಗಳು. ಇದೆಲ್ಲವೂ ಆ ಪರಮಾತ್ಮೆಯಿಂದ ಆದ ತೊಂದರೆಗಳು. ನೀನು ಸುಖವಾಗಿ ರಾಜ್ಯಭಾರವನ್ನು ಮಾಡುವನಾಗಪ್ಪ. ಗುರುದೇವ, ನಾನು ಅರಿಯದ ಮಾಡಿದ ಅಪರಾಧ ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಅಯ್ಯ ಮಂತ್ರೇಂದ್ರನೇ, ಇದೆಲ್ಲವೂ ಆ ಪರಮಾತ್ಮೆಯಿಂದ ಆದ ತೊಂದರೆಗಳು. ನಿಮ್ಮ ರಾಜ್ಯಭಾರದಲ್ಲಿ ನೀವು ಸುಖರಾಗಿರಪ್ಪ. ಗುರುಗಳ ಪದಕ್ಕೆ ಅಯ್ಯ ಬಾಲಕರೇ, ನಿಮಗೆ ಶುಭವಾಗಲಿ ಮೇಲೆ ಕೇಳುವರಾಗಪ್ಪ. ರಾಜೇಂದ್ರನೇ, ಇವರು ಯಾರಾಗಿರಬಹುದು? ದೂತರೆ, ನಮ್ಮ ದೇವತೆಗೆ ಗುರು ವಿದ್ಯಾವನ್ನು ಹೇಳಿಕೊಟ್ಟಿದ ವಿದ್ಯಾಗುರುಗಳಲ್ಲವೇ? ಏನು ನಮಗೆ ವಿದ್ಯಾ ಕಲಿಸಿದ ವಿದ್ಯಾಗುರುಗಳೇ. ಗುರುದೇವ ಗುರುದೇವ, ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ತಾವು ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ಅಯ್ಯ ದೂತರೆ, ನಿಮಗೆ ಶುಭವಾಗಲಿ ಮೇಲೆ ಕೇಳುವರಾಗಿ. ಗುರುದೇವ, ನಾವು ಅರಿದ ಮಾಡೋ ಅಪರಾಧವನ್ನು ಪುನಃ ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆವು. ನಿಮಗೆ ಶುಭವಾಗಲಿ ಮೇಲೆ ಕೇಳುವರಾಗಿ. ನನ್ನ ವಿದ್ಯಾಗುರುಗಳೇ, ಪ್ರಾಣದಾನ ಮಾಡಿ ಗಂಗಾ ತೀರಕ್ಕೆ ಸ್ನಾನದ ಪ್ರಕಂಡು ಹೋಗಿದ್ದ ಕಾರ್ಯವೇನಾಯಿತು ಕೇಳಿದರು. ನನ್ನ ವಿದ್ಯಾಗುರುಗಳ ಬಳಿಗೆ ಹೋಗುವನು. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಅಯ್ಯ ಸೈರಾಜನೇ, ಪುನಃ ಬಂದಿಯಪ್ಪ. ಎದರಬೇಡಿ ಗುರುಗಳೇ, ಎದರಬೇಡಿ. ತಾವು ಗಂಗಾ ನದಿ ತೀರಕ್ಕೆ ಸ್ನಾನದ ಪಕ್ಕೆಂದು ಹೋಗಿದ್ದ ಕಾರ್ಯವೇನಾಯಿತು ಗುರುದೇವ? ಅಯ್ಯ ಸಹಿರಾಜನೇ, ಕಾಕವಾನ್ನೇ, ಕಲಿಯ ಪುರುಷನೇ, ಒಂದು ಗಳಿಗೆಯಲ್ಲಿ ಪ್ರಾಣ ಹೋಗುವಂತೆ ಮಾಡಿದೆ.
ಮತ್ತೊಂದು ಗಳಿಗೆಯಲ್ಲಿ ನೀನೇ ನೋಡಲಾರದೆ ನನಗೆ ಪ್ರಾಣದಾನವನ್ನು ಮಾಡಿದೆಯಪ್ಪ, ಪ್ರಾಣದಾನವನ್ನು ಮಾಡಿದೆ. ಗುರುದೇವ, ರಾಜ, ಮಹೇಂದ್ರನ ಸಭೆಯಲ್ಲಿ ನಾರದರು ನನ್ನ ಲೀಲೆಯನ್ನು ಪಾಡುತ್ತಿದ್ದರೆ ನನ್ನ ವಿದ್ಯಾಗುರುಗಳಾದ ತಾವು ಆಶನಿಯ ಮಹಿಮೆ, ಆಶನಿಯ ಪರಾಕ್ರಮ ಎಂದು ಹೇಳಿಸಿದ್ದು ನಿಜವೇ ಗುರುವೇ? ಅದಕ್ಕೋಸ್ಕರ ಇಂಥ ಕಷ್ಟವನ್ನು ಕೊಡಬೇಕಾಯ್ತು. ನೀವು ಗುರುಗಳು, ನಾನು ನಿಮ್ಮ ಶಿಷ್ಯನು. ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳಿ. ರಾಜ, ನಿನಗೆ ಶುಭವಾಗಲಿ ಮೇಲೆ ಕೇಳುವನಾಗಪ್ಪ. ರಾಜನೇ, ಗುರುದೇವ, ನಾನು ಮಾಡಿದ ಅರಿಯದೆ ಮಾಡಿದ ನನಗೆ ಕೊಟ್ಟಂತ ಕಷ್ಟವನ್ನು ಮುಂದ್ಯಾರಿಗೂ ಕೊಡುವುದಿಲ್ಲವೆಂದು ನನಗೆ ಕರಭಾಷೆಯನ್ನು ಕೊಡುವನಾಗಪ್ಪ. ಗುರುದೇವ, ಯಾರು ನನ್ನನ್ನು ಸದ್ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲೇಶ್ವರವನ್ನು ಕೊಟ್ಟು ಕಾಪಾಡಬೇಕು. ಯಾರು ನನ್ನ ಕಥಾಶ್ರವಣವನ್ನು ನೋಡಲು ಹಿಂಜರಿದು ತಮ್ಮ ತಮ್ಮ ದುರಹಂಕಾರಗಳಿಂದ ಹೋಗುವರು ಅಂತವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ದೇಶ ನಷ್ಟ ಮಾಡಬೇಕು. ಇದೇ ನನ್ನ ಪಂಥ, ಇದೇ ನನ್ನ ಪಂಥ ಗುರುದೇವ, ಇದೇ ನನ್ನ ಪಂಥ. ತಮ್ಮ ಅಪ್ಪಣೆಯಾದ್ರೆ ನಾನಿನ್ನು ಹೋಗಿ ಬರಲೇ ಗುರುದೇವ? ಹೋಗಲಿ, ಹೋಗು ಬಾಪ. ಜೈ ಕಲಿಮಾಯೆ. ಬ್ರಹ್ಮಾಂಡವ ನಡಗಿಸುವೆ, ಬ್ರಹ್ಮಾಂಡವ ಬ್ರಹ್ಮಾಂಡವ ಬ್ರಹ್ಮಾಂಡವ. ನಡಗಿಸುವೆ ಬ್ರಹ್ಮಾಂಡವ, ಪಡ ನಡಗಿಸುವೆ ಬ್ರಹ್ಮಾಂಡವ, ನಡಗಿಸುವೆ ಬ್ರಹ್ಮಾಂಡವ ಬ್ರಹ್ಮಾಂಡವ ಬ್ರಹ್ಮಾಂಡವ. ಯಕ್ಷ ರಾಕ್ಷಸ ಗರುಡ ಕಿನ್ನರ, ಯಕ್ಷ ರಾಕ್ಷಸ ಗರುಡ ಕಿನ್ನರ ಅಷ್ಟಮ ರಾಶಿಗೆ ಒಕ್ಕರಿಸುವೆನು, ಅಷ್ಟಮ ರಾಶಿಗೆ ಒಕ್ಕರಿಸುವೆನು. ನಡಗಿಸುವೆ ಬ್ರಹ್ಮಾಂಡವ ಬ್ರಹ್ಮಾಂಡವ ಬ್ರಹ್ಮಾಂಡವ. ಆಹಾ, ನಾನು ಹಿಂದೆ ಮಹೇಂದ್ರನ ಸಭೆಗೆ ಹೋಗಿದ್ದಾಗ, ಶಂಕರನ ಆಸ್ಥಾನಕ್ಕೆ ಹೋಗಿದ್ದಾಗ ಜಗದೀಶ್ವರನ ಅಪ್ಪಣೆಯನ್ನು ಪಡೆದ ವಿಕ್ರಮ ಬದ್ಧ ಮತ್ತು ಸಾರಭ್ಯ ಎಂಬುವರು ಕಲಿಯಲ್ಲಿ ಉಜ್ಜಯಿನಿ ನಗರದ ರಾಜ ಮಂತ್ರಿಗಳಾಗಿ ಮೆರೆಯುತ್ತಿರುವರು. ಏನು ಮಾಡಲಿ, ಏನು ತಾನೇ ಮಾಡಲಿ, ಇರಲಿ. ನನ್ನ ಮಾಯಾಶಕ್ತಿಯಿಂದ ಓರ್ವ ದಾರಿದ್ರ್ಯವನ್ನು ನಿರ್ಮಿಸಿ ದಾರಿದ್ರ್ಯವನ್ನು ದಾನವಾಗಿ ತೆಗೆದುಕೊಳ್ಳುವಂತೆ ನೆಪ ಮಾಡಿ ಕೂಡನಾದ ವಿಕ್ರಮನ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ನನಗೀಗ ತಕ್ಕ ಸಮಯ. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ಬಡತನ ಬರಬಾರದು ಕೇದಾರೆಯೋಳು, ಬಡತನ ಇರಬಾರದು. ಹಿರಿಯೇ 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 ಮಕ್ಕಳೇ, ಹಳೆಗಳಿ ಶಾಂತರಾಗಿ. ಬಡತನ ಬರಬಾರದು ಕೇದಾರೆಯೋಳು, ಬಡತನ ಇರಬಾರದು. ಹಿರಿಯೇ ಹಿರಿಯೇ ಅಪ್ಪ ಹೊಟ್ಟೆ ಹಸಿವಪ್ಪ. ಮಕ್ಕಳೇ, ಹಳಬೇಡಿ, ಶಾಂತರಾಗಿ. ತಿನ್ನಲು ಅನ್ನವಿಲ್ಲ, ಹೊದೆಯಲು ಬಟ್ಟೆ ಇಲ್ಲ. ತಿನ್ನಲು ಅನ್ನವಿಲ್ಲ, ಹೊದೆಯಲು ಬಟ್ಟೆ ಇಲ್ಲ. ಹಣವಿಲ್ಲದ ಮಕ್ಕಳೆಲ್ಲ ಬಾಯಿ ಬಾಯಿ ಬಿಡುವರಲ್ಲ. ಅಪ್ಪ ಹೊಟ್ಟೆ ಹಸಿವಪ್ಪ. ಹಣವಿಲ್ಲದ ಮಕ್ಕಳೆಲ್ಲ ಬಾಯಿ ಬಾಯಿ ಬಿಡುವರಲ್ಲ. ಬಡತನ ಬರಬಾರದು ಈ ದಾರಿಯೋಳು, ಬಡತನ ಇರಬಾರದು. ಹಿರಿಯೇ ಹಿರಿಯೇ ಹಿರಿಯೇ. ಅಪ್ಪ ಹೊಟ್ಟೆ ಹಸಿವಪ್ಪ. ಮಕ್ಕಳೇ, ಹಳೆಬೇಡಿ, ಶಾಂತರ. ದೇಶ ದೇಶವ ತಿರುಗಿ ಪರಿಶ್ರಮ ಹೆಚ್ಚಿತಲ್ಲ. ದೇಶ ದೇಶವ ತಿರುಗಿ ಪರಿಶ್ರಮ
ಶ್ರಮ ಹೆಚ್ಚಿತಲ್ಲ ಅನ್ನ ಎಲ್ಲ ಬಾಯಿ ಬಾಯಿ ಬಿಡುವಾರಲ್ಲ ಬಡತನ ಬರಬಾರದು ಈ ದಾರಿಯೊಳು ಬಡತನ ಇರಬಾರದು ಇದೆಯೇ ಮಕ್ಕಳೇ ಹಳಬೇಡಿ ಶಾಂತರಾಗಿ ಬಾಲಕರೇ ಇಲ್ಲಿ ಕುಳಿತಿರುವ ಪರಮಾತ್ಮನು ಕೈ ಚಾಚಿ ಬೇಡುವರಂತೆ ಸ್ವಾಮಿ ನಮ್ಮ ತಂದೆಯವರು ಸ್ವರ್ಗಸ್ಥರಾಗಿ ಇಲ್ಲಿಗೆ 7 ವರ್ಷವಾಯಿತು. ಅಂದಿನಿಂದಲೂ ತಿನ್ನಲು ಅನ್ನವಿಲ್ಲದೆ ಓದಿಯಲು ಬಟ್ಟೆ ಇಲ್ಲದೆ ಯಾವ ದೇಶ ತಿರುಗಿದರೆ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ಬಾಲಕರೇ ದುಃಖಿಸಬೇಡಿರಿ, ಶಾಂತರಾಗಿ. ಅಕ್ಕ ತಂಗಿಯರು ಇಲ್ಲಿ ಕುಳಿತಿರುವ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು ನಮ್ಮ ಕಷ್ಟವನ್ನು ನೋಡಲಾರದೆ ಧನ ಸಹಾಯವನ್ನು ಮಾಡುವರು. ಹಳಬೇಡಿರಿ ಮಕ್ಕಳೇ, ಹಳಬೇಡಿರಿ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ಅಮ್ಮ ತಾಯೇ ಅಮ್ಮ. ಮಕ್ಕಳೇ ಕೈ ಚಾಚಿ ಬೇಡುವರಂತೆ. ಎಲ್ಲಲು ಅನ್ನ ನಮಗಿಲ್ಲ, ಕುಡಿಯಲು ನೀರು ಮೊದಲಿಲ್ಲ. ಎಲ್ಲಲು ಅನ್ನ ನಮಗಿಲ್ಲ, ಕುಡಿಯಲು ನೀರು ಮೊದಲಿಲ್ಲ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ಅಮ್ಮ ತಾಯೇ ಅಮ್ಮ. ಮಕ್ಕಳೇ ದೇಶವ ಬಿಟ್ಟು ರಾಜ್ಯವ ತೊರೆದು ಪರದೇಶಿಯಾಗಿ ಜಗದೊಳಗೆ ದೇಶವ ಬಿಟ್ಟು ರಾಜ್ಯವ ತೊರೆದು ಪರದೇಶಿಯಾಗಿ ಜಗದೊಳಗೆ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ತಾಯೇ ಮಕ್ಕಳೇ ದೇಶವ ಬಿಟ್ಟು ರಾಜ್ಯವ ತೊರೆದು ಪರದೇಶಿಯಾಗಿ ಜಗದೊಳಗೆ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ಅಮ್ಮ ತಾಯೇ ಅಮ್ಮ. ದೇಶವ ಬಿಟ್ಟು ರಾಜ್ಯವ ತೊರೆದು ಪರದೇಶಿಯಾಗಿ ಜಗದೊಳಗೆ. ಯಾರಮ್ಮ ಮನವ ದೇಶವ ಬಿಟ್ಟು ರಾಜ್ಯವ ತೊರೆದು ಪರದೇಶಿಯಾಗಿ ಜಗದೊಳಗೆ. ಯಾರಮ್ಮ ಮನ ಒಳಗೆ ತಾಯಿ ಅನ್ನವ ನೀಡಮ್ಮ. ಅಮ್ಮ ತಾಯೇ ಅಮ್ಮ. ಬಾಲಕರೇ ಇಲ್ಲಿ ಕುಳಿತಿರುವ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು ನಮ್ಮ ಕಷ್ಟವನ್ನು ನೋಡಲಾರದೆ ಧನ ಸಹಾಯವನ್ನು ಮಾಡಿರೋರು. ಕೈ ಚಾಚಿ ಬೇಡಿರಂತೆ. ದೇವರ ಮಕ್ಕಳು ನಾವೆಲ್ಲ
ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರು ಕಾಸಿಲ್ಲ ಎನ್ನುವರು ಕೊಡುವಂತಾದರೆ ನಮಗೆಲ್ಲ ಆದರೆ ನೀವೇ ದೂರಾದರೆ ಗತಿಯಾರು ದೇವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ನಮ್ಮ ನಾಡಿನಲ್ಲಿ ಮಾದಪ್ಪನ ಸಡ್ಡಾದಲ್ಲಿ ಈ ನಮ್ಮ ನಾಡಿನಲ್ಲಿ ಮಾದಪ್ಪನ ಸಡ್ಡಾದಲ್ಲಿ ಬಂಗಾರ ಬೆಳೆಯೋದಲ್ಲಿ ಏನೆಂದು ಹೇಳಲಿ ಏನೆಂದು ಹೇಳಲಿ ನಿಮ್ಮಂತಾದರೆ ನಮಗೆಲ್ಲ ಆದರೆ ನೀವೇ ದೂರಾದರೆ ಗತಿ ಯಾರೋ ದೇವರೇ ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಇನ್ನಲ್ಲೂ ಅನ್ನವಿಲ್ಲ ಒದೆಯಲು ಬಟ್ಟೆ ಇಲ್ಲ ಇನ್ನಲ್ಲೂ ಅನ್ನವಿಲ್ಲ ಒದೆಯಲು ಬಟ್ಟೆ ಇಲ್ಲ ಹಣವಿಲ್ಲದ ಮಕ್ಕಳೆಲ್ಲ ಬಾಯಿ ಬಾಯಿ ಬಿಡುವರಲ್ಲ ಬಾಯಿ ಬಾಯಿ ಬಿಡುವರಲ್ಲ ಕೊಡುವಯ್ಯ ಅಮ್ಮಯ್ಯ ಕೊಡುವಂತಾದರೆ ಗತಿ ಯಾರೋ ದೇವರೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ತಂದೆಯೋ ನೀವೇ ಸ್ವಾಮಿ ತಾಯಿಯೋ ನೀವೇ ಸ್ವಾಮಿ ತಂದೆಯೋ ನೀವೇ ಸ್ವಾಮಿ ತಾಯಿಯೋ ನೀವೇ ಸ್ವಾಮಿ ಕಂದ 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 ದೇವರೇ ಎಲ್ಲ ದೇವರೇ ಓಹಯ್ಯ ಕೈ ತುಂಬ ನೀಡಲೇ ನೀವೇ ದೂರಾದರೆ ಗತಿ ಯಾರೋ ದೇವರೇ ಓಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ ಬಾಲಕರೇ ಹಳಬೇಡಿರಿ ದುಃಖಿಸಬೇಡಿರಿ ಯಾರೋ ಪುಣ್ಯಾತ್ಮರು ದೂರದಲ್ಲಿ ಬರುವಂತೆ ಕಾಣುತ್ತಿರುವುದು ಅವರನ್ನು ವಿಚಾರಿಸಿಕೊಂಡು ಮುಂದೆ ಹೋಗೋಣ ಜಗದೀಶ
ಸ್ವರೂಪವ ದೀಪವ ಬೆಳಗಲು ಸರಿ ಸಮ ತಮಗೆ ಯಾರಿಗರನು ಬಾರೆ ಕರೆಯುತ್ತ ಬಾರದೆ ಅಪಜಯ ಪಡೆವೆ ಕರೆಯುತ್ತ ಬಾರದೆ ಅಪಜಯ ಪಡೆವೆ ನಾರದ ಬೋಧವ ತೋರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ನಾರಾಯಣ ಡಾಂಬಿಕಾ ಜನರ ರಾಮವನಳಿಸಿ ಧಾರ್ಮಿಕ ಜನರ ರಾಮವನಳಿಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ನ್ಯಾಯದ ಮಾರ್ಗವ ತೋರುವ ಜಗದೀಶ ನಾಡುವ ಜಗವೇ ನಾಟಕ ನರ ಸತ್ಯ ಸ್ವರೂಪವ ದೀಪವ ಬೆಳಗಲು ಸತ್ಯ ಸ್ವರೂಪವ ದೀಪವ ಬೆಳಗಲು ನಿತ್ಯ ಪಾವನ ರೂಪವನಲಿಸಲೇ ನಿತ್ಯ ಪಾವನ ರೂಪವನಲಿಸಲು ನಾರದ ಓದವ ತೋರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಸ್ವಾಮಿ ಪರಮಾತ್ಮ ಪಾದಕ್ಕೆ ನಮಸ್ಕರಿಸುವ. ಅಯ್ಯ ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಅಯ್ಯ ನೀನು ಯಾರು, ಅಲ್ಲದೆ ಈ ಮಕ್ಕಳು ಯಾರು? ಸ್ವಾಮಿ, ಹಿಂದೆ ದೇವದತ್ತ ಎಂಬ ಬ್ರಾಹ್ಮಣರು ನಮ್ಮ ತಂದೆಯರು ಸ್ವರ್ಗಸರಾಗಿ ಇಲ್ಲಿಗೆ 7 ವರ್ಷವಾಯಿತು. ಅಂದಿನಿಂದಲೂ ತಿನ್ನಲು ಅನ್ನವಿಲ್ಲದೆ ಓದಲು ಬಟ್ಟೆ ಇಲ್ಲದೆ ಯಾವ ದೇಶ ತಿರುಗಿದರೆ ದಾರಿದ್ರ ಎಂದು ಕರೆಯುವರು ಸ್ವಾಮಿ. ನಮ್ಮ ದಾರಿದ್ರವು ಅಥವಾಗುವುದು ಹೇಗೆ ಸ್ವಾಮಿ? ಅಯ್ಯ ದಾರಿದ್ರನೇ, ನೀನು ಈ ರೀತಿಯಾಗಿ ಈ ಮಕ್ಕಳನ್ನು ಕಟ್ಟಿಕೊಂಡು ದೇಶವನ್ನು ಅಲೆಯುತ್ತಿದ್ದರೆ ನಿನ್ನ ದಾರಿದ್ರವೂ ಹತವಾಗುವುದೇ? ಸ್ವಾಮಿ, ಮತ್ತೇನು ಮಾಡಬೇಕು ಸ್ವಾಮಿ? ಅಯ್ಯ ದಾರಿದ್ರನೇ, ನಾನು ಒಂದು ಉಪಾಯವನ್ನು ಹೇಳುವೆನು, ಕೇಳುವೆಯಾ? ಹೇಳುವರಾಗಿ. ಅಯ್ಯ ದಾರಿದ್ರನೇ, ನೀನೀಗಲೇ ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರ ಬಳಿಗೆ ಹೋದರೆ ನಿನ್ನ ದಾರಿದ್ರವೂ ಹತವಾಗುವುದು. ಸ್ವಾಮಿ, ಉಜ್ಜಯಿನಿ ನಗರದ ವಿಕ್ರಮರಾಜ ಬಳಿಗೆ ಹೋದರೆ ನಮ್ಮ ದಾರಿದ್ರವೂ ಹತವಾಗುವುದು ಸ್ವಾಮಿ. ಅಯ್ಯ ದಾರಿದ್ರನೇ, ಅಯ್ಯ ದಾರಿದ್ರನೇ, ಅಯ್ಯ ದಾರಿದ್ರನೇ, ನೀನು ಹೋದಾಗಲೇ ನಿನ್ನನ್ನು ಅಲ್ಲದೆ ನಿನ್ನ ಮಕ್ಕಳನ್ನು ನೋಡಿ ಸಕಲ ಆಭರಣಗಳನ್ನು ಕೊಡುವನು. ಆದರೂ ಏನು ಕೊಟ್ಟರು ಬೇಡ ಎಂದು ಹೇಳುವನಾಗು. ಸ್ವಾಮಿ, ಏನೇ ಕೊಟ್ಟರು ಬೇಡ ಎಂದು ಹೇಳಿ ಮತ್ತೇನೆಂಬುದಾಗಿ ಕೇಳಲಿ ಸ್ವಾಮಿ. ಅಯ್ಯ ದಾರಿದ್ರನೇ, ನೀನು ಹೋದಾಗಲೇ ನಿನ್ನನ್ನು ಅಲ್ಲದೆ ನಿನ್ನ ಮಕ್ಕಳನ್ನು ನೋಡಿ ಹೆಚ್ಚಾಗಿ ದ್ರವ್ಯ ಸಹಾಯವನ್ನು ದಾನವಾಗಿ ಕೊಡುವನು. ಆದರೂ ಆತನು ಏನು ಕೊಟ್ಟರು ಬೇಡ ಎಂದು ಹೇಳುವನಾಗು. ಸ್ವಾಮಿ, ದ್ರವ್ಯದಾಸ್ಯವನ್ನು ಕೊಟ್ಟರೆ ಬೇಡ ಎಂದು ಹೇಳಿ ಮತ್ತೇನೆಂಬುದಾಗಿ ಕೇಳಲಿ ಸ್ವಾಮಿ. ಅಯ್ಯ ದಾರಿದ್ರನೇ, ನೀನು ಹೋದಾಗಲೇ ನಿನ್ನನ್ನು ಅಲ್ಲದೆ ನಿನ್ನ ಮಕ್ಕಳನ್ನು ನೋಡಿ ಹೆಚ್ಚಾಗಿ ವಸ್ತ್ರ ಆಭರಣಗಳನ್ನು ದಾನವಾಗಿ ಕೊಡುವನು. ಆತನು ಏನು ಕೊಟ್ಟರು ಬೇಡ ಎಂದು ಹೇಳುವನಾಗು. ಸ್ವಾಮಿ, ದಾನ ವಸ್ತ್ರಾಭರಣವನ್ನು ಕೊಟ್ಟರೆ
ಬೇಡ ಎಂದು ಹೇಳಿ ಮತ್ತೇನೆಂಬುದಾಗಿ ಕೇಳಲಿ ಸ್ವಾಮಿ. ಅಯ್ಯ ದಾರಿದ್ರನೇ, ನೀನು ಮೊದಲು ಆ ರಾಜನಲ್ಲಿ ಕರಭಾಷೆಯನ್ನು ತೆಗೆದುಕೊಳ್ಳುವನಾಗು. ಸ್ವಾಮಿ, ಬಡವನಾದ ನನಗೆ ಕರಭಾಷೆಯನ್ನು ಕೊಡುವರೇ? ಓ, ಅಷ್ಟು ಸತ್ಯವಂತರೇ ಸರಿ. ಸತ್ಯವಂತರೇ ಸರಿ. ಕರಭಾಷೆಯನ್ನು ಕೊಟ್ಟ ಮೇಲೆ ಮತ್ತೇನೆಂಬುದಾಗಿ ಕೇಳಲಿ ಸ್ವಾಮಿ. ಅಯ್ಯ ದಾರಿದ್ರನೇ, ನೀನೀಗಲೇ ಆ ವಿಕ್ರಮರಾಜನಲ್ಲಿ ನನ್ನ ದಾರಿದ್ರ್ಯವನ್ನು ತಾವು ದಾನವಾಗಿ ತೆಗೆದುಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳುವನಾಗು. ಆಗ ನೀನು ಅಲ್ಲದೆ ನಿನ್ನ ಮಕ್ಕಳು ಸಹ ಸುಖದಿಂದ ಬಾಳುವಿರಿ. ಸ್ವಾಮಿ, ನಾವು ನಮ್ಮ ಮಕ್ಕಳು ನಿಮ್ಮಿಂದ ಧನ್ಯನಾದವು. ಅಪ್ಪಣೆಯನ್ನು ದಯಪಾಲಿಸಿದರೆ ನಾವಿನ್ನೂ ಬರುತ್ತೇವೆ. ಅಯ್ಯ, ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಹೋಗಿ ಪರಮಾತ್ಮ ಪಾದಕ್ಕೆ ನಮಸ್ಕರಿಸಬಹುದು. ಅಯ್ಯ, ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ, ಹೋಗಿ. ನಾರಾ ಅರಿಯುವ ನಾರಾಯಣ ನಾರಾ ಅರಿಯುವ ನದಿಯೋ ಅರಸದಲ್ಲಿ ತನ್ನ ಶ್ರುತಿಯನ್ನು ಸೇರಿ ಆಡುತ್ತಿರೆ. ಬೀಸುವ ಗಾಳಿಯು ಒಂದಾಗಿ ತನ್ನ ಧ್ವನಿಯನ್ನು ಕೇಳಿ ಆಡುತ್ತಿರೆ. ಬೀಸುವ ಗಾಳಿಯು ಒಂದಾಗಿ ಧ್ವನಿಯನ್ನು ಕೇಳಿ ಆಡುತ್ತಿರೆ. ಪ್ರಕೃತಿಯಲ್ಲಿ ಒಂದಾಗಿ ಆ ಶ್ರೀಪತಿ ದಾನವ ಮಾಡುತ್ತಿರೆ. ಪ್ರಕೃತಿಯಲ್ಲಿ ಒಂದಾಗಿ ಆ ಶ್ರೀಪತಿ ದಾನವ ಮಾಡುತ್ತಿರೆ. ಸನಿ ಸನಿಯನ್ನು ತನಿಯಾಡು, ಸನಿ ಮಾತ್ಮನ ಮಹಿಮೆಯ ನೀನೋಡು. ಸನಿ ಸನಿಯನ್ನು ತನಿಯಾಡು, ಸನಿ ಮಾತ್ಮನ ಮಹಿಮೆಯ ನೀನೋಡು. ಬಣ್ಣಿಸಲಾಗದು ಆನಂದ ನೀ ಕಾಣುವೆ ಆಗ ಓ ಕಂದ. ಬಣ್ಣಿಸಲಾಗದು ಆನಂದ ನೀ ಕಾಣುವೆ ಆಗ ಓ ಕಂದ. ಸನಿ ಸನಿಯನ್ನು ತನಿಯಾಡು, ಸನಿ ಮಾತ್ಮನ ಮಹಿಮೆಯ ನೀನೋಡು. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರು ಅವನು ಆಲಿಸುವ. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರು ಅವನು ಆಲಿಸುವ. ನಿಜ ಭಕ್ತಿಗೆ ಅವನು ಸೋಲುವನು, ತನ್ನ ಭಕ್ತರನ್ನ ಕಾಪಾಡುವನು. ನಿಜ ಭಕ್ತಿಗೆ ಅವನು ಸೋಲುವನು, ತನ್ನ ಭಕ್ತರನ್ನ ಕಾಪಾಡುವನು. ಸನಿ ಸನಿಯನ್ನು ತನಿಯ